ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ನನ್ನ ಹೆಸರು ಬಂದ್ಬಿಟ್ಟು ಸೌಮ್ಯ ಅಂತ. ನಾನು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಚಾನಲ್ ಹೆಸರು ಬಂದ್ಬಿಟ್ಟು ವೆಂಕಿ ಸೌಮ್ಯ ಹಾರ್ಟ್ಫುಲ್ ಲೈಫ್ ಅಂತ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಮ್ಮದು ಬಂದ್ಬಿಟ್ಟು ಒಂದು ಚಿಕ್ಕದೊಂದು ಹಳ್ಳಿನಲ್ಲೇ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ವ್ಲಾಗ್ಸೇ ಇರ್ತವೆ. ಬೆಳಗ್ಗೆಯಿಂದ ಸಾಯಂಕಾಲ ನಾನು ಏನು ಮಾಡ್ಕೊತೀನೋ ಅದೆಲ್ಲ ಇರುತ್ತೆ ವಿಡಿಯೋ. ಡೈಲಿ ವ್ಲಾಗ್ಸೇ ಇಡೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಶನಿವಾರ, ಇವತ್ತು ನಮ್ಮದು ವಾರ. ಇವತ್ತು ಹಂಗಾಗಿ ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದಿದ್ದೆ. ಹೊರಗಡೆ ಇನ್ನೂ ಕತ್ಲಿತ್ತು, ಅದಕ್ಕೆ ಹೊರಗಡೆ ಕೆಲಸ ಏನಿಲ್ಲ. ಒಳಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ಹೊರಗಡೆ ಎಲ್ಲ ನೆಲ ಎಲ್ಲ ತೊಳ್ಕೊಳೋಣ ಅಂತ ಇವಾಗ ಕಸ ಎಲ್ಲ ಗುಡಿಸ್ಬಿಟ್ಟು ನೆಲಕ್ಕೆ ನೀರೆಲ್ಲ ಬಿಡ್ತಾಯಿದ್ದೀನಿ. ಈಗ ಪೈಪ್ ಆಗ್ಲಾಗ್ಲ ಕಿತ್ತು ಹೋಗ್ತೈತೆ. ಆ ಪೈಪ್ ಸ್ವಲ್ಪ ಉದ್ದ ಇದ್ದಿದ್ರೆ ಚೆನ್ನಾಗಿತ್ತು. ಲಾಸ್ಟ್ವರೆಗೂ ಎಲ್ಲ ನೀರು ಬಿಡೋದಕ್ಕೆ ಚೆನ್ನಾಗಿರೋ ಸ್ವಲ್ಪನೇ ಅದು ಪೈಪ್ ಉದ್ದ ಇರೋದು. ಹಂಗಾಗಿ ಇವಾಗ ನೆಲ ಎಲ್ಲ ತೊಳ್ಕೊಂಬಿಟ್ಟು ಮನೆಗಳ ಕೆಲಸ ಎಲ್ಲ ಒಳಗಡೆದ ಕೆಲಸ ಎಲ್ಲ ಮುಗ್ದಿದೆ. ಹೊರಗಡೆದೆಲ್ಲ ಆಗಿಬಿಟ್ರೆ ಇನ್ನೇನಿಲ್ಲ. ಇವತ್ತು ಶನಿವಾರ ವಾರ. ನಮ್ಮದು ತಿರುಪತಿ ವೆಂಕಟರಮಣ ಸ್ವಾಮಿ ನಮ್ಮ ಮನೆದೇವರು. ಹಂಗಾಗಿ ಶನಿವಾರನೇ ನಮ್ಮ ವಾರ. ಶನಿವಾರ ಶುಕ್ರವಾರ 2 ವಾರ ಮಾಡ್ತೀನಿ ನಾನು. ಮಾಮೂಲು ಡೈಲಿ ಸಾಯಂಕಾಲ ದೀಪ ಹಚ್ಬಿಟ್ಟು ಒಂದು ಉದ್ಗಡ್ಡೆ ಹಚ್ಚುತ್ತೀನಿ ಅಷ್ಟೇ. ಇದು ನಮ್ಮ ಮನೆಯವ್ರ ಗಾಡಿ. ಇದು 2 ಇದಾವೆ ಗಾಡಿ. ಒಂದು ಹಳೇದೊಂದಿದೆ, ಇದು ಹೊಸದಿದು. ಹಂಗೆ ಇಡೀ ನಮ್ಮ ಮನೆ ಮುಂದೆಲ್ಲ ಜಾಗ ದೊಡ್ಡದಾಗೈತೆ. ಒಳಗಡೆ ಸ್ವಲ್ಪ ಚಿಕ್ಕದಾಗೆ ಜಾಗ. ಹೊರಗಡೆ ಕೆಲಸಗಳು ಜಾಸ್ತಿ. ನನಗೆ ನೆಲ ತೊಳೆಯೋದು ಇದೆಲ್ಲ ಹಿಡ್ಕೊಂಡ್ರೆ ಒಂದು ಗಂಟೆ ಟೈಮ್ ಆಗುತ್ತೆ. ಜಾಸ್ತಿ ಹೊರಗಡೆ ಎಲ್ಲ ಜಾಸ್ತಿ ಜಾಗ ಐತೆ. ಇವಾಗ ಇದೆಲ್ಲ ನೀರು ಬಿಟ್ಕೊಂಡು 1 ಗಂಟೆ ಆಗುತ್ತೆ ನನಗೆ ಅದೆಲ್ಲ ನೆಲ ತೊಳ್ಕೊಂಡು ರಂಗೋಲಿ ಹಾಕಿ ಒಳಗಡೆ ಹೋಗೋ ಅಷ್ಟೊತ್ತಿಗೆ. ನೋಡಿ, ನಮ್ಮ ಮನೆ ಹತ್ರ ಒಂದು ಗಿಡ ಐತೆ. ಆ ಕಡೆ ಕಾಣಿಸ್ತಾ ಇದೆಯಲ್ಲ, ಅದು ಗಸಗಸೆ ಗಿಡ ಅಂತ. ಅದು ಗಿಡ ಇರೋದಕ್ಕೆ ನಮಗೆ ನೆರಳೆಲ್ಲ ಚೆನ್ನಾಗಿರುತ್ತೆ. ಬಿಸಿಲು ಕಾಲದಾಗ ಚೆನ್ನಾಗಿ ತಂಪಾಗಿ ಗಾಳಿ ಬರ್ತೈತೆ. ಇನ್ನೊಂದು ಮನೆ ಹತ್ರ ಚೆನ್ನಾಗಿ ಕೂಲಾಗಿರ್ತೈತೆ. ಆದರೆ ಏನಂದರೆ ಗಿಡದಿಂದ ಸ್ವಲ್ಪ ಗಲೀಜೆಲ್ಲ ಜಾಸ್ತಿ ಆಗ್ತೈತೆ. ಎಲೆ ಅದರ ಹಣ್ಣು ಎಲ್ಲ ಬಿದ್ದುಬಿಟ್ಟು ಕಸ ಜಾಸ್ತಿ ಬೀಳ್ತೈತೆ. ಎಲೆಯನ್ನು ಗುಡಿಸಿದ್ರೆ ಹೋಗ್ತಾವ್ರಿ. ಹಣ್ಣಾದ್ರೆ ಸ್ವಲ್ಪ ಬ್ರಷಲ್ಲೆಲ್ಲ ತಿಕ್ಬೇಕು ಸಾರಿಸೋವಾಗ. ಇಲ್ಲಾಂದರೆ ಎಲ್ಲ ಹಣ್ಣೆಲ್ಲ ಬಿದ್ದುಬಿಟ್ಟು ಅದೆಲ್ಲ ಹಂಗೆ ಕರೆ ಎಲ್ಲ ಕುತ್ಕೊಂಡಿರ್ತೈತೆ. ಈ ಕಡೆ ಎಲ್ಲ ಗಿಡದ ಪಕ್ಕ ಎಲ್ಲ ಅಲ್ಲಿಂದ ಸ್ವಲ್ಪ ಎಲ್ಲ ಎಂಟ್ರೆನ್ಸ್ ಅದು. ಈ ಕಡೆ ಸುತ್ತಿ ಎಲ್ಲ ಕಂಬಿ ಹಾಕ್ಕೊಂಡಿದ್ದೀವಿ. ಕಂಬಿ ಹಾಕಿದ್ದೀವಿ. ನಮ್ಮ ಸ್ವಲ್ಪ ಈ ಕಡೆ ಲಾಸ್ಟ್ ಮನೆ, ಅದಕ್ಕೋಸ್ಕರ ಸುತ್ತಿ ಎಲ್ಲ ಆ ಥರ ಎಲ್ಲ ಕಂಬಿ ಎಲ್ಲ ಹಾಕ್ಕೊಂಡಿದ್ದೀವಿ. ಈ ಕಡೆ ಎಲ್ಲ ಮಾವಿನ ಗಿಡಗಳೆಲ್ಲ ಜಾಸ್ತಿ ಇದ್ದಾವೆ. ಈ ಕಡೆ ಕರಡಿ ಎಲ್ಲ ಸ್ವಲ್ಪ ಬರ್ತಾ ಇರ್ತವೆ. ಅದಕ್ಕೋಸ್ಕರ ನಾವು ಆ ಥರ ಒಂದು ಗೇಟ್ ಹಾಕ್ಕೊಂಡಿದ್ದೀವಿ. ಎಲ್ಲ ಕಂಬಿ ಕಟ್ಟಿಸ್ಕೊಂಡಿದ್ದೀವಿ ಸುತ್ತೂ. ಈ ಕಡೆ ಡೈಲಿ ಅಲ್ಲೊಂದು ರಂಗೋಲಿ ಹಾಕ್ಬಿಡ್ತೀನಿ ಅಷ್ಟೇ. ಡೈಲಿ ನೀರು ಹಾಕ್ಬಿಟ್ಟು ಡೈಲಿ ಏನು ಸಾರ್ಸೋಕ್ಕೇನು ಹೋಗಲ್ಲ. ಶನಿವಾರ ಶುಕ್ರವಾರ ಈ ಥರ. ನೋಡಿ, ಆಗಲೇ ನೋಡಿದ್ರಲ್ಲ, ಅದು ಹೊಸ ಗಾಡಿ. ಇದು ಹಳೆ ಗಾಡಿ. ಇದು ಊರಲ್ಲಿ ಓಡಾಡೋಕ್ಕೂ ಆ ಥರ ಇಟ್ಕೊಂಡಿದ್ದೀವಿ. ಅದು ಎಲ್ಲಾದರೂ ನಮ್ಮ ಮನೆಯವರು ಪ್ರೋಗ್ರಾಮ್ಗೆ ಹೋಗ್ತಾ ಇರ್ತಾರೆ. ಅದಕ್ಕೋಸ್ಕರ ಅದು ಹೊಸ ಗಾಡಿ. ನಾನು ಆ ಕಡೆ 2 ಬಂಡೆ ಹಾಕ್ಕೊಂಡಿದ್ದೀವಿ. ಬೇಸಿಗೆಲೆಲ್ಲ ಮನಿಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಆ ಥರ ಮಂಚದ ಟೈಪ್ ಮಾಡಿಸ್ಕೊಂಡಿದ್ದೀವಿ. ಡೈಲಿ ಹೊರಗಡೆನೇ ಇವಾಗ ಬೇಸಿಗೆ ಕಾಲ. ನೋಡಿ, ಈಗ ಬಾಕ್ಲ ಹತ್ರನೇ ಎಲ್ಲ ವಾಷಿಂಗ್ ಮಿಷನ್ ಅದಲ್ಲೇ ಇಟ್ಕೊಂಡಿದ್ದೀವಿ. ಈ ಗಿಡಗಳಿಗೆಲ್ಲ ನೀರು ಬಿಸಿಲು ಕಾಲದಿಂದ ಡೈಲಿ ಬಿಡ್ತಾನೆ ಇರಬೇಕು ನೀರು. ಒಂದಿನ ಬಿಡಲಿಲ್ಲ ಅಂದರೆ ಗಿಡಗಳೆಲ್ಲ ಒಣಗ್ದಂಗೆ ಆಗಿರ್ತವೆ. ಹಾಗಾಗಿ ಡೈಲಿ ಬೆಳಗ್ಗೆ ಇಲ್ಲಾಂದರೆ ಸಾಯಂಕಾಲ ಡೈಲಿ ನೀರು, ನಾನಾಗಲಿ ನಮ್ಮ ಮನೆಯವರಾಗಲಿ ಯಾರೋ ಒಬ್ರು ನೀರು ಬಿಡ್ತಾನೆ ಇರ್ತೀವಿ ಬೆಳಗ್ಗೆ ಸಾಯಂಕಾಲ. ಈ ಕಡೆ ಇದು ಬಂದ್ಬಿಟ್ಟು ಇದು ಮಲ್ಲಿಗೆ ಗಿಡ. ಹೂವು ಚೆನ್ನಾಗಿ ಬಿಡುತ್ತೆ. ಇದು ಒಂದಿನ ಡೈಲಿ ನೀರು ಬಿಡ್ತಾ ಇರ್ಬೇಕು. ಒಂದಿನ ಬಿಡಲಿಲ್ಲ ಹೂವು ಕಮ್ಮಿ ಆಗಿಬಿಡುತ್ತವೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದೇನೋ 3 ಸುತ್ತು ಹೂವನೇ ಏನೋ ಅಂತಾರೆ. 3 ಸುತ್ತಿರುತ್ತೆ. ಚೆನ್ನಾಗಿರುತ್ತೆ ಹೂವು. ನೋಡಿ, ಈಗ ಹೂವು ಎಲ್ಲ ನೀರು ಬಿಡೋದೆಲ್ಲ ಆಯಿತು. ಹೂವು ಎಲ್ಲ ಬಿಡಿಸ್ಕೊಳ್ಳೋ ಅಂತ ಹೂವು ಬಿಡಿಸ್ಕೊಳ್ತಾ ಇದ್ದೀನಿ, ಪೂಜೆಗಾಗುತ್ತೆ ಅಂತ. ನೋಡಿ, ಈ ಕಡೆ ಎಲ್ಲ ಮಲ್ಲಿಗೆ ಗಿಡ ಮತ್ತು ಈ ಕಡೆ ದಾಸವಾಳ ಗಿಡ. ಇನ್ನೂ ಚಿಕ್ಕವೇ ದಾಸವಾಳ ಗಿಡವು. ಒಂದೇ ಒಂದು ದೊಡ್ಡ ಗಿಡ ಇತ್ತಾಗಲಿ ಅದು ಕಡ್ದಾಕಿದ್ವಿ. ಈ ಕಡೆ ಬಂದುಬಿಟ್ಟು ಮಳ್ಳೆ ಹೂವಿನ ಗಿಡ ಐತೆ. ಮತ್ತು ಈ ಕಡೆ ಕರ್ಬೇವಿನ ಗಿಡ ಐತೆ. ನಮಗೆ ಕರ್ಬೇವಿನ ಸೊಪ್ಪಿಗೆ ಮಾತ್ರ ಅಸಲು ಏನು ಬರ ಏನಿಲ್ಲ. ಡೈಲಿ ಅಡುಗೆಗೆಲ್ಲ ಫ್ರೆಶ್ಶಾಗಿ ಕಿತ್ಕೊಂಡು ಹಾಕ್ತೀವಿ. ನಮ್ಮ ಮನೆ ಹತ್ರ ಗಿಡಗಳಿಗೆ ಏನು ಚೆನ್ನಾಗಿ ಹಾಕ್ಕೊಂಡಿದ್ದೀವಿ. ಗಿಡಗಳೆಲ್ಲ ದಾಸವಾಳದ ಗಿಡ, ಮಲ್ಲಿಗೆ ಗಿಡ, ಮಳ್ಳೆ ಗಿಡ. ಈ ಕಡೆ ಪರಂಗಿ ಗಿಡ ಐತೆ. ಪರಂಗಿ ಗಿಡ ಆವಾಗಲೇ ಕಾಯಿನೂ ಬಿಟ್ಟಿದ್ದಾವೆ. ಆವಾಗಲೂ ಒಂದು 4 ಕಾಯಿ ಕಿತ್ಕೊಂಡ್ವಿ. ಚೆನ್ನಾಗಿದ್ವು, ಹಣ್ಣಾಗಿದ್ವು. ಮತ್ತು ಇನ್ನೂ ಒಂದು 10 ಕಾಯಿ ಅಷ್ಟು ಇದ್ದಾವೆ.
ನೋಡಿ ಇದು ಮಳ್ಳೆ ಗಿಡ, ಇದೇನೋ ಸಣ್ಣ ಚಿಟ್ಟು ಮಳ್ಳೆ ಅಂತಾರೆ ಇದನ್ನು. ಜಾಸ್ತಿ ಚಿಕ್ಕದಾಗಿರ್ತವೆ ಇವು. ಮೊಗ್ಗೆ ಕಟ್ಟಬೇಕು, ಮತ್ತು ಸ್ವಲ್ಪ ಹಳ್ಳದು ಬಂದರೆ ಇವು ಕಟ್ಟೋದಕ್ಕೆ ಬರಲ್ಲ. ನಾನು ನೆನ್ನೆ ಅವು ಮರ್ತೋಗಿದ್ದೆ ಅವು ಕಿತ್ಕೊಳ್ಳೋದು. ಇವಾಗ ಹಳ್ಳಿರವೆ ಕಿತ್ಕೊತಾ ಇದ್ದೀನಿ ಪೂಜೆಗೆ ಅಂತ. ನೋಡಿ ಈ ಕಡೆ ಎಲ್ಲ ಕನಕಾಂಬ್ರ ಗಿಡ, ಕನಕಾಂಬ್ರ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಆ ಕಡೆ ಮನೆ ಪಕ್ಕದಲ್ಲೂ ಇದ್ದಾವೆ ಕನಕಾಂಬ್ರ ಗಿಡ. ಅವೆಲ್ಲ ನೆನ್ನೆ ಎಲ್ಲ ಬಿಡಿಸಿದ್ದೆ ಆ ಕಡೆ, ಅದಕ್ಕೆ ಇವತ್ತು ಇತ್ಲವು ಹಂಗೆ ಬಿಟ್ಟಿದ್ದೆ. ಅವನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ. ನೋಡಿ ನನ್ನ ಚಾನಲಲ್ಲಿ ಇದು ಫಸ್ಟ್ ವೀಡಿಯೋ ನಂದು. ನಾನು ವಾಯ್ಸ್ ಓವರೆಲ್ಲ ಚೆನ್ನಾಗಿ ಕೊಟ್ಟಿದ್ದೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಏನಾದ್ರು ಸ್ವಲ್ಪ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೂ ಹೊಸ್ದಾಗಲ್ವ, ಏನು ಹೇಳಬೇಕು ಏನು ಅನ್ನೋದು ಅಷ್ಟು ಇದಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನೋಡಿ ಇದು ಲೈಟ್ ಯೆಲ್ಲೋ ಕಲರ್, ಇದು ದಾಸವಾಳದ ಹೂವು. ನೋಡಿ ಮಲ್ಲಿಗೆ ಗಿಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಬೆಳಗ್ಗೆ ಹೊತ್ತಾರೆ ನಮ್ಮ ಮನೆ ಹತ್ರ ಬೆಳಗ್ಗೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಗಿಡಗಳೆಲ್ಲ. ನೋಡಿ ಕರ್ಬೇವಿನ ಗಿಡ ಆದರೆ ಸ್ವಲ್ಪ ದೊಡ್ಡ ಗಿಡನೇ. ಅದೆಲ್ಲ ಮುಗೀತು. ಮತ್ತು ಇವಾಗ ರಂಗೋಲಿ ಹಾಕ್ತಾಯಿದ್ದೀನಿ. ನೆಲ ಸ್ವಲ್ಪ ಆರಲಿ ರಂಗೋಲಿ ಹಾಕೋಕ್ಕೆ ಅಂತ ಸಾರಿಸಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟಿದ್ದೆ. ಈಗ ನೆಲ ಎಲ್ಲ ಒಣಗಿದೆ, ರಂಗೋಲಿ ಹಾಕ್ತಾಯಿದ್ದೀನಿ. ಅದು ಯಾವ್ದು ಮೇಲೆ ಹಾಕಿದ್ರೆ ಏನಂದರೆ ರಂಗೋಲಿ ಹಸಿಟ್ಟೆಲ್ಲ ಒಂಥರ ಕರ್ಗೋಗ್ಬಿಟ್ಟು ಕಾಣಿಸೋದೇ ಇಲ್ಲ ರಂಗೋಲಿ. ಅದಕ್ಕೋಸ್ಕರ ಸ್ವಲ್ಪ ನೆಲ ಆರಲಿ ಅಂತ ಈಗ ಹಾಕ್ತಾಯಿದ್ದೀನಿ. ನನಗೇನು ಜಾಸ್ತಿ ದೊಡ್ಡ ರಂಗೋಲಿಗಳೆಲ್ಲ ಬರೋಲ್ಲ, ಪರವಾಗಿಲ್ಲ. ಚಿಕ್ಕದವು ಯಾರನ್ನೂ ಹಾಕ್ರಿ ಅಂದಾಗೆ ನಾನೇ ಹಾಕ್ಕೊತೀನಿ. ನನಗೆ ಯಾವ ಬರ್ತಾವ ಅವನ್ನ. ಈ ಶುಕ್ರವಾರ ಶನಿವಾರ ಈ ಥರ ಹಬ್ಬ ವಾರದಲ್ಲಿ ಮಾತ್ರ ಇಲ್ಲೂ ಹಾಕ್ತೀನಿ ರಂಗೋಲಿ. ಡೈಲಿ ಆದರೆ ಅಲ್ಲಿ ಗೇಟ್ ಹತ್ರ ಒಂದು ಚಿಕ್ಕದೊಂದು ರಂಗೋಲಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ರಂಗೋಲಿ ಹಾಕಿ ಸುಮ್ಮನೆ ಶನಿವಾರ ಶುಕ್ರವಾರ ಬಂದರೆ ಇಲ್ಲೊಂದು ಅಲ್ಲೊಂದು 2 ಹಾಕ್ತೀನಿ. ನೋಡಿ ವಿಡಿಯೋದಲ್ಲಿ ಹೇಳೋದು ಮರ್ತೋದೆ, ಶುಕ್ರವಾರ ಶನಿವಾರ ಅಲ್ಲ ಅದನ್ನು ಮಾಡ್ತೀನಿ. ಮತ್ತು ಗುರುವಾರ ನಮಗೆ ತುಂಬ ಸ್ಪೆಷಲ್ಲು. ಯಾಕೆ ಅಂದರೆ ನಮ್ಮ ಮನೆಯವರು ರಾಘವೇಂದ್ರ ಸ್ವಾಮಿ ಭಕ್ತರು. ಹಂಗಾಗಿ ಗುರುವಾರ ರಾಘವೇಂದ್ರ ಸ್ವಾಮಿಗೆಲ್ಲ ಪೂಜೆ ಮಾಡಿ ಎಲ್ಲ ಅದಕ್ಕೆಲ್ಲ ನಡ್ಕೊತೀವಿ. ತುಂಬ ಚೆನ್ನಾಗಿರುತ್ತೆ ಗುರುವಾರ ನಮ್ಮ ಮನೇಲಿ. ನಮ್ಮ ಮನೆಯವರೇ ಪೂಜೆ ಮಾಡೋದು ಅವತ್ತು. ಸುಮಾರು ಅಂದರೆ ಒಂದು 4 ವರ್ಷದಿಂದ ನಮ್ಮ ಮನೆಯವ್ರು ರಾಘವೇಂದ್ರ ಸ್ವಾಮಿನ ನಂಬ್ಕೊಂಡಿದ್ದಾರೆ. ಅವ್ರಿಗೆ ಮಂತ್ರಾಲಯಕ್ಕೆ ಹೋಗಿ ಬಂದಾಗಿದ್ದು ನಮಗೂ ಚೆನ್ನಾಗಿ ಒಳ್ಳೆಯದಾಗಿದೆ. ಹಂಗಾಗಿ ಅವತ್ತಿನ ನಾನು ನಮ್ಮ ಮನೆಯವರಿಬ್ಬರು ರಾಘವೇಂದ್ರ ಸ್ವಾಮಿಗೆ ಭಕ್ತರಾಗಿದ್ದೀವಿ. ವಾರನೂ ಪೂಜೆ ಮಾಡ್ತಾಯಿರ್ತೀವಿ. ಒಂದು ವೇಳೆ ಶನಿವಾರ ತಪ್ಪಿದ್ರು ನಾವು ಗುರುವಾರ ತಪ್ಪಲ್ಲ, ಪೂಜೆ ಮಾಡ್ತೀವಿ. ಯಾವತ್ತೋ ಒಂದು ಸಲ ಏನಾದರೂ ಮನೇಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದಾಗ ಮಾತ್ರ ಗುರುವಾರ ಮಾಡಲ್ಲ ಅಷ್ಟೇ. ಮಿಕ್ಕಿದ ಟೈಮ್ ವಾರನೂ ಮಾಡ್ತಾನೆ ಇರ್ತೀವಿ. ನಾನು ಯಾವುದೇ ಒಂದು ಕೆಲಸ ಮಾಡ್ತಾನೆ ಇರ್ತೀನಿ. ಮನೇಲಿ ಸುಮ್ಮನೆ ಕೂತ್ಕೊಂಡು ನಿಂತ್ಕೊಂಡು ಈ ಥರ ಎಲ್ಲ ಟೈಮ್ ವೇಸ್ಟ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಯಾವುದೋ ಒಂದು ಕೆಲಸ ಮಾಡ್ಕೋಬೇಕು ಅಂತ ಮನೆಯಲ್ಲಿ ಸ್ವಲ್ಪನೂ ಫ್ರೀಯಾಗಿರಲ್ಲ, ಯಾವುದೋ ಒಂದು ಕೆಲಸ ಮಾಡ್ತಾನೆ ಇರ್ತೀನಿ. ಇವತ್ತು ನಮ್ಮ ಮನೆಯವರೇ ನನಗೆಲ್ಲ ವೀಡಿಯೋ ತೆಗ್ಕೊಡ್ತಿರೋದು. ನಮ್ಮ ಮನೆಯವರು ನನಗೆ ಮಾಡೋ ಕೆಲಸದಲ್ಲಿ ನನ್ನ ಕೆಲಸ ಏನಾದ್ರು ಜಾಸ್ತಿ ಇರೋ ನಮ್ಮ ಮನೆಯವರು ತುಂಬ ಹೆಲ್ಪ್ ಮಾಡ್ತಾರೆ. ನಮ್ಮ ಮನೆಯವರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ನಾನು ಏನೇ ಒಂದು ಕೆಲಸ ಮಾಡ್ತೀನಿ ಅಂದರೂ ಅದು ಬೇಡ ಅನ್ನಲ್ಲ, ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ನೀನು ಮುಂದೆ ಮಾಡು ಅಂತೆಲ್ಲ ಇದು ಮಾಡ್ತಾರೆ. ಯೂಟ್ಯೂಬ್ಗೂ ಅಷ್ಟೇ. ನೋಡಿ ಅದೆಲ್ಲ ಆಗಿತ್ತು. ಇವಾಗ ತುಳಸಿ ಗಿಡಕ್ಕೆ ಪೂಜೆ ಮಾಡ್ಕೊಳ್ಳೋಣ ಅಂತ ತುಳಸಿ ಕಟ್ಟೆ ಎಲ್ಲ ತೊಳ್ಕೊತಾ ಇದ್ದೀನಿ. ಡೈಲಿ ಸಾಯಂಕಾಲ ತುಳಸಿ ಗಿಡದ ಹತ್ರ ಒಂದು ದೀಪ ಹಚ್ಬಿಟ್ಟು ಊದ್ಗಡ್ಡೆ ಹಚ್ಚುತ್ತೀನಿ ಅಷ್ಟೇ. ಈ ಶನಿವಾರ ಶುಕ್ರವಾರ ಗುರುವಾರ ಮಾತ್ರ ಸ್ಪೆಷಲ್ ಪೂಜೆ ಈ ಥರ ಮಾಡ್ಕೋತೀನಿ. ನೋಡಿ ಪೂಜೆ ಎಲ್ಲ ಮುಗಿದ್ಬಿಟ್ಟು ಮತ್ತೆ ತಿಂಡಿಗೆಲ್ಲ ರೆಡಿ ಮಾಡ್ಕೋಬೇಕು. ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿಕೊಂಡು ಉಪ್ಪಿಟ್ಟು ಮಾಡಬೇಕು. ಈ ತುಳಸಿ ಗಿಡದ ಹತ್ರ ಒಂದು ಚಿಕ್ಕದೊಂದು ರಂಗೋಲಿ ಹಾಕ್ಕೊತೀನಿ. ರಂಗೋಲಿ ಹಾಕ್ಕೊಂಡು ತುಳಸಿ ಗಿಡಕ್ಕೆ ನನಗೆ ಈ ಥರ ಎಲ್ಲ ಡೆಕೋರೇಷನ್ ಮಾಡ್ಕೋಬೇಕು ಅಂದರೆ ನನಗೆ ತುಂಬ ಇಷ್ಟ. ಮನೆ ಹತ್ರ ಎಲ್ಲ ರಂಗೋಲಿ ಹಾಕ್ಕೊಳ್ಳೋದು. ನನಗೇನು ಅಷ್ಟು ದೊಡ್ಡ ರಂಗೋಲಿ ಎಲ್ಲ ಬರೋಲ್ಲ, ಬಂದಿದ್ರಾಗೆ ಆಗಲಿ ಈ ಥರ ಎಲ್ಲ ಅಲಂಕರಣ ಮಾಡ್ಕೊಳೋದೆಲ್ಲ ನನಗೆ ಇಷ್ಟ. ನೋಡಿ ಇದೆಲ್ಲ ಮುಗಿಸ್ಕೊಂಡ್ರೆ ನನಗೆ ಇನ್ನೇನು ಕೆಲಸ ಏನಿರಲ್ಲ. ಬಟ್ಟೆ ಇದೆ ಒಂದು ಸ್ವಲ್ಪ ಮಿಷಿನ್ಗೆ ಹಾಕವು. ಇನ್ನು ಅವನ್ನ ಹಾಕ್ಕೊಂಡು ಅವೆಲ್ಲ ಆರಿದ್ಮೇಲೆಲ್ಲ ಮಡಚಿಟ್ಕೊಂಡು ಎತ್ತಿಟ್ಕೊಳ್ಳೋದು. ಮನೇಲಿ ಯಾವುದೋ ಒಂದು ಕೆಲಸ ಇದ್ದೇ ಇರುತ್ತೆ, ಮಾಡ್ಕೊತಾ ಇರ್ತೀನಿ. ಫ್ರೀಯಾಗಂತೂ ಕೂತ್ಕೊಳಲ್ಲ ನಾನು. ಹಾಗೆ ನಾನು ಇನ್ನೂ ಒಂದು ವರ್ಕು ಐತೆ ನನ್ನ ಕೆಲಸ. ಅದನ್ನು ಯಾವಾಗಾದ್ರೂ ವೀಡಿಯೋದಲ್ಲಿ ತೋರಿಸ್ತೀನಿ. ಖಾಲಿ ಇದ್ದಾಗೆಲ್ಲ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಆ ಕೆಲಸನೂ ಮಾಡ್ಕೊತಾ ಇರ್ತೀನಿ. ನೋಡಿ ನೆಲ ಎಲ್ಲ ತೊಳ್ಕೊಂಡು ನೀರೆಲ್ಲ ಖಾಲಿ ಆಗೈತೆ. ಮೇಲೆ ಸಿಂಟ್ಯಾಕ್ಗೆಲ್ಲ ಮೋಟ್ರ್ ಹಾಕಿ ನೀರು ತುಂಬಿಸ್ಕೋಬೇಕು. ಅದು ತುಂಬಿಸ್ಕೊಂಡು ಮತ್ತು ಮಿಷನ್ಗೆಲ್ಲ ಬಟ್ಟೆ ಹಾಕ್ಕೊಂಡು ಬಟ್ಟೆ ಕೆಲಸ ಎಲ್ಲ ಮುಗಿದ್ರೆ ಅವೆಲ್ಲ ಒಣಗಾಕೊಂಡು ಮತ್ತೆ ಸಾಯಂಕಾಲ ಅವನ್ನೆಲ್ಲ ಮಡಚೆಲ್ಲ ಎತ್ತಿಟ್ಕೊಂಡ್ರೆ ಅಲ್ಲಿಗೆ ನನ್ನ ಕೆಲಸ ಮುಗೀತೈತೆ. ಮನೆಗಳ ಕೆಲಸ ಬೆಳಗ್ಗೆನೇ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ಮತ್ತೆ ಸಾಯಂಕಾಲದವರೆಗೂ ಮನೆ ಕೆಲಸ ಏನೂ ಇರಲ್ಲ.
ಆಲ್ಮೋಸ್ಟ್ ಎಲ್ಲ ರಾತ್ರಿ ಹೊತ್ತೇ ನಾನು ಮನೆಗೆ ಒಳಗಡೆ ಕೆಲಸ ಎಲ್ಲ ಮುಗಿಸಿರ್ತೀನಿ. ಯಾವಾಗೋ ಒಂದು ಸಲ ಬೆಳಗ್ಗೆ ಹೊತ್ತು ಇರ್ತವೆ ಕೆಲಸಗಳಷ್ಟೇ, ಪಾತ್ರೆ ಇವೆಲ್ಲ ಬೆಳಗ್ಗೆ ರಾತ್ರಿ ಹೊತ್ತೆಲ್ಲ ತೊಳ್ಕೊಂಡು ಎಲ್ಲ ಜೋಡಿಸ್ಕೊಬಿಟ್ರೆ ಬೆಳಗ್ಗೆ ನಮಗೇನು ಕೆಲಸ ಇರೋಲ್ಲ. ಆರಾಮಾಗಿ ಎದ್ದಿದ ತಕ್ಷಣ ಕಾಫಿನೋ ತಿಂಡಿನೋ ಮಾಡ್ಕೊಂಬಿಟ್ಟು ಇನ್ನು ಉಳ್ದಿರೋ ಕೆಲಸಗಳು ನೋಡ್ಕೋಬೋದು. ನಮ್ಮ ಮನೇಲಿರೋದು ಮೂವರೇ, ನಾನು ನಮ್ಮ ಯಜಮಾನ್ರು ನನ್ನ ಮಗಳು, ನಾವು ಮೂವರೇ ಇರೋದು. ನಾವು ಮೂವರೇ ಇರೋದ್ರಿಂದ ನಮಗೇನು ಅಷ್ಟೇನು ಕೆಲಸ ಅಂದರೆ ಮನೆಗಳು ಕೆಲಸ ಇರುತ್ತಷ್ಟೇ, ಅಡುಗೆದು ತಿಂಡಿದು ಇಷ್ಟೆಲ್ಲ ಏನು ಕೆಲಸ ಏನು ಜಾಸ್ತಿ ಇರೋದಿಲ್ಲ. ಇನ್ನು ಬೆಳಗ್ಗೆ ನಮ್ಮ ಯಜಮಾನ್ರಿನ ತಿಂಡಿ ತಿಂದ್ಕೊಂಡು ಅವ್ರ ಕೆಲ್ಸಕ್ಕೆ ಅವ್ರು ಹೋದರೆ ಇನ್ನು ಮತ್ತೆ ಅವ್ರು ಮಧ್ಯಾಹ್ನನೇ ಬರೋದು. ಮನೇಲಿ ಇನ್ನು ನನ್ನ ಮಗಳು ಇನ್ನು ಸ್ಕೂಲಿದೆ, ಸ್ಕೂಲ್ಗೆ ಹೊರಟ್ಬಿಟ್ರೆ ಮನೇಲಿ ಇನ್ನು ನಾನೊಬ್ಬಳೇ. ನನಗಿನ್ನು ನನ್ನ ಕೆಲಸ ಇರೋ ಕೆಲಸಗಳು ನಾನು ಮಾಡ್ಕೋತಾ ಇರ್ತೀನಿ. ನೋಡಿ, ಇವಾಗ ತುಳಸಿ ಗಿಡದ್ದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಒಳಗಡೆ ಫೋಟೋಗಳೆಲ್ಲ ವಾರಕ್ಕೊಂದ್ಸಲ ನಾನು ಫೋಟೋ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಹಂಗಾಗಿ ಫೋಟೋ ಎಲ್ಲ ಒರೆಸ್ಕೊಂಡು ಮತ್ತೆ ಅವಕ್ಕೆ ಅರಿಶಿನ ಕುಂಕುಮ ಎಲ್ಲ ಬೊಟ್ಟು ಇಟ್ಕೊಂಡು ಮತ್ತು ಒಳಗಡೆ ಸ್ಟ್ಯಾಂಡ್ ಏನಿಲ್ಲ ದೀಪ ಆ ಥರ ಹಚ್ಚೋಕ್ಕೆ ಇತ್ತಾಗಲಿ ಅದು ಚೆಕ್ಕೆದಾಗಿರೋದ್ರಿಂದ ಅದು ಮುರಿದೋಯ್ತು. ಒಂದು ಆನ್ಲೈನಲ್ಲಿ ಒಂದು ಬುಕ್ ಮಾಡ್ಕೋಬೇಕು ಒಂದು ಸ್ಟ್ಯಾಂಡು. ಪ್ರಸ್ತುತಕ್ಕೆ ಒಳಗಡೆ ಒಂದು ಊದುಗಡ್ಡಿ ಮಾತ್ರ ಹಚ್ಚುತ್ತೀನಿ ಅಷ್ಟೇ. ಹೊರಗಡೆನೇ ದೀಪ, ಬಾಗ್ಲ ಹತ್ರ 2 ದೀಪ ಮತ್ತು ತುಳಸಿ ಗಿಡದ ಹತ್ರ ಒಂದು ದೀಪ ಹಚ್ಚುತ್ತೀನಿ. ನೋಡಿ, ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇನ್ನು ಡೈಲಿ ವೀಡಿಯೋಸ್ ಬರ್ತಾ ಇರ್ತೀಯ ನೋಡಿ. ಡೈಲಿ ನನ್ನ ಜೀವನ ವಿಧಾನ ಯಾವ ರೀತಿ ಇರುತ್ತೆ, ಡೈಲಿ ನಾನು ಏನೆಲ್ಲ ಕೆಲಸಗಳು ಮಾಡ್ಕೊತೀನಿ, ನಮ್ಮ ಮನೇಲಿ ನಾವು ಯಾವ ರೀತಿ ಇರ್ತೀವಿ, ಈಗ ಈ ಥರ ವೀಡಿಯೋಸ್ ಎಲ್ಲ ಬರ್ತಾ ಇರ್ತವೆ ನೋಡಿ. ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳೇ ಕೊಡೋದಕ್ಕೆ ಟ್ರೈ ಮಾಡ್ತೀನಿ.